ಹಾಗಾದ್ರೆ ರಾಜ್ಯ ಕೈಪಾಳ್ಯದಲ್ಲಿ ಯಾರಿಗೆ ಸಚಿವ ಸ್ಥಾನ ಸಿಗಬಹುದು? ಸಚಿವ ಸಂಪುಟ ವಿಸ್ತರಣೆ ಅಂತಿಮ ಕಸರತ್ತು ಈಗ ಹೈಕಮಾಂಡ್ ಅಂಗಳದಲ್ಲಿ ನಡೀತಾ ಇದೆ. ಇನ್ನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಮೇಲೆ ಮೀಟಿಂಗ್ ಆಗ್ತಾ ಇದೆ. ಅಳದು ತೂಗಿ 18 ಜನರನ್ನ ಸಂಪುಟಕ್ಕೆ ಸೇರ್ಪಡೆ ಮಾಡಲಿಕ್ಕೆ ಎಲ್ಲ ರೀತಿಯಾದಂತಹ ಅಂತಿಮ ಕಸರತ್ತು ನಡೀತಾ ಇದೆ. ಖರ್ಗೆ ಮನೆಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್. ಯಾಕಂದ್ರೆ ನಾಳೆ ದಿವಸ ಪಕ್ಷದ ವಿರುದ್ಧ ತಿರುಗಿ ಬೀಳಬಾರ್ದು, ಮತ್ತೆ ಅವರನ್ನು ಸಮಾಧಾನಗೊಳಿಸಬೇಕು. ಎಲ್ಲ ಲೆಕ್ಕಾಚಾರಗಳನ್ನು ಹಾಕಿ ಡಿಕೆಶಿ ಸಿದ್ದರಾಮಯ್ಯ ಅವರ ಸಮ್ಮುಖದಲ್ಲೇ ಮುಖಾಮುಖಿಯಾಗಿ ಚರ್ಚೆ ನಡೀತಾ ಇದೆ. ಹೊಸ ಸಚಿವರ ಪಟ್ಟಿಗೆ ಇವತ್ತು ಅಂತಿಮ ಮುದ್ರೆ ಬೀಳುವಂತ ಸಾಧ್ಯತೆ ಕಂಡು ಬರ್ತಾ ಇದೆ. ಯಾರಿಗೆ ಸಚಿವ ಸ್ಥಾನ? ಹಾಗಾದ್ರೆ ಯಾರಿಗೆ ನಿರಾಸೆ ಆಗ್ಬೋದು? ಯಾರೆಲ್ಲ ಆಕಾಂಕ್ಷಿಗಳಾಗಿದ್ರು? ಯುವ ನಾಯಕರಿಗೆ ಮಣೆ ಹಾಕುತ್ತಾ ಹೈಕಮಾಂಡ್. ರಾಹುಲ್ ಗಾಂಧಿ ಮನದಾಳದಲ್ಲಿ ಅದೇ ಇರೋದು, ಎಲ್ಲ ಯುವ ಪಡೆಯನ್ನೇ ಕಟ್ಟಬೇಕು ಅಂತ. ಯಾಕಂದರೆ ಈ 2028ರ ಒಂದು ಚುನಾವಣೆಯ ದೂರದೃಷ್ಟಿಯಿಂದ ಯೂತ್ಸಿಗೆ ಕೊಟ್ಟರೆ ಅವರು ಪಕ್ಷಕ್ಕೋಸ್ಕರ ಭಾಳ ಚುರುಕಾಗಿ ದುಡಿತಾರೆ, ಪಕ್ಷಕ್ಕೋಸ್ಕರ ಭಾಳ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾರೆ. 20 ಸ್ಥಾನ 40 ಆಕಾಂಕ್ಷಿಗಳು. ಯಾರಿಗಾಗಾದರೂ ಮಂತ್ರಿ ಸ್ಥಾನ? ಸಭೆ ಬಳಿಕ ರಾಜಭವನದಲ್ಲಿ ಪ್ರಮಾಣ ವಚನಕ್ಕೆ ಒಂದು ಕಡೆಗ ಸಜ್ಜುಗೊಳ್ತಾ ಇದ್ದಾರೆ. ಆದರೆ ಯಾರು ಅನ್ನುವಂಥದ್ದು ಇನ್ನೂ ಹೈಕಮಾಂಡ್ ಮನದಾಳದಲ್ಲಿ ಗೊತ್ತಾಗಿದೆ, ಅದು ಬಹಿರಂಗವಾಗ್ತಾ ಇಲ್ಲ. ಅದು ಇವತ್ತು ಅಥವಾ ನಾಳೆ ಗೊತ್ತಾಗುವಂಥ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಯಾಕಂದರೆ ಆಲ್ರೆಡಿ 2 ತಿಂಗಳು ಕಂಪ್ಲೀಟ್ ಆಗ್ತಾ ಬಂತಲ್ವಾ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ. ಹಾಗಾಗಿ ಇನ್ನು ಯಾವಾಗ ನಮಗೆ ಕೊಡ್ತೀರಾ, ಯಾಕೆ ಇಷ್ಟೊಂದು ವಿಳಂಬ ಆಗ್ತಾ ಇದೆ ಅನ್ನುವಂಥದ್ದು ಸಚಿವಾಕಾಂಕ್ಷಿಗಳ ಒಂದು ಪ್ರಶ್ನೆ. ಕೆಲವರು ಆ ಪಟ್ಟಿಯಲ್ಲಿ ಇಲ್ದಿದ್ದವ್ರಿಗೂ ಕೂಡ ಕೊನೆಯ ಮೂಮೆಂಟಲ್ಲಿ ಬದಲಾವಣೆ ಆಗ್ಬೋದು, ಆಗಬಾರ್ದು ಅಂತೇನಿಲ್ಲ. ಯಾಕಂದರೆ ಬಿ ಜೆ ಪಿಯಲ್ಲಿ ಅದೇ ರೀತಿಯಾದಂಥ ಬದಲಾವಣೆ ಆಯ್ತಲ್ಲ. ಯಾಕಂದರೆ ಯಡಿಯೂರಪ್ಪ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದಂಥ ಸಂದರ್ಭದಲ್ಲಿ ಯಾರು ಮುಂದಿನ ಮುಖ್ಯಮಂತ್ರಿ ಅನ್ನುವಂಥದ್ದು ಭಾಳ ಕುತೂಹಲ ಇತ್ತು, ನಿರೀಕ್ಷೆ ಕೂಡ ಮಾಡಿರಲಿಲ್ಲ ಯಾರು ಕೂಡ. ಬಸವರಾಜ ಬೊಮ್ಮಾಯಿಗೆ ಆ ಅವಕಾಶ ಒಲ್ದು ಬಂದಿತ್ತು. ಅದೇ ರೀತಿಯಲ್ಲಿ ಕಾಂಗ್ರೆಸ್ನಲ್ಲೂ ಕೂಡ ಹೇಳೋಕ್ಕಾಗಲ್ಲ. ಈಗ ಒಂದು ಪಟ್ಟಿ ಫೈನಲ್ ಆಗಿದೆ, 18 ಜನರ ಪಟ್ಟಿ ಫೈನಲ್ ಆಗಿದೆ. ಆ ಪಟ್ಟಿಯಲ್ಲಿ ಇಲ್ಲದೆ ಇರುವಂತಹ ಒಂದು ಸಸ್ಪೆನ್ಸ್ ವ್ಯಕ್ತಿಯನ್ನು ಕೂಡ ಬಂದು ಸಂಪುಟಕ್ಕೆ ಸೇರ್ಪಡೆ ಮಾಡ್ಬೋದು. ಆ ತಾಕತ್ತು ಕಾಂಗ್ರೆಸ್ ಹೈಕಮಾಂಡ್ಗಿದೆ. ಹಾಗಾಗಿ ಈ ಒಂದು ಪಟ್ಟಿ ಒಂದು ಯಾವ ಒಂದು ಪರಿಣಾಮಗಳು ಬೀಳ್ಬೋದು ಮುಂದಿನ ದಿನಗಳಲ್ಲಿ ಅಂತ. ಯಾಕಂದರೆ ಈ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನಿಂದ ಆಮಿಷಗಳನ್ನು ಒಡ್ಡಿ ಕಾಂಗ್ರೆಸ್ಸಿಗೆ 2023ರ ರಾಜ್ಯ ವಿಧಾನಸಭಾ ಚುನಾವಣೆಗಿಂತ ಮುಂಚೆ ಕರ್ಕೊಂಡ್ಬಂದಿದ್ರು. ಅದರಲ್ಲಿ ಲಕ್ಷ್ಮಣ್ ಸವದಿ ಇರ್ಬೋದು, ಬಿ ಜೆ ಪಿಯಿಂದ ಬಂದಿದ್ದರು ಕಾಂಗ್ರೆಸ್ಸಿಗೆ. ಇನ್ನು ಶಿವಲಿಂಗೇಗೌಡರು ಜೆ ಡಿ ಎಸ್ಸಿಂದ ಬಂದಿದ್ದರು. ಆಮಿಷಗಳನ್ನು ಕೊಟ್ಟಿದ್ದಾರಲ್ವಾ, ಅವ್ರಿಗೆ ಮಾತು ಕೊಟ್ಟಿದ್ದಾರಲ್ವಾ. ಹಾಗಾಗಿ ನುಡಿದಂತೆ ನಡೆಯುವ ಸರ್ಕಾರ ಅಂತ ಆಗಾಗ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಹೇಳ್ತಿದ್ದಾರೆ. ಅವರಿಗೇನಾದರೂ ಮಾತು ಕೊಟ್ಟಿದ್ದರೆ ಆ ನುಡಿದಂತೆ ನಡ್ಕೊಳ್ಬೇಕಾಗ್ತದೆ. ಶಿವಲಿಂಗೇಗೌಡರಿಗೂ ಅವಕಾಶ ಕೊಡಬೇಕಾಗ್ತದೆ, ಲಕ್ಷ್ಮಣ್ ಸವದಿಗೂ ಅವಕಾಶ ಕೊಡಬೇಕಾಗ್ತದೆ. ಅದ್ರ ಜೊತೆಗೆ ಮಹಿಳಾ ಕೋಟದಡಿ ಯಾರಿಗೆ ಅವಕಾಶ ಸಿಗ್ಬೋದು, ಇದು ಕೂಡ ಬಹಳ ಕುತೂಹಲಕಾರಿಯಾದಂಥ ವಿಚಾರ. ಇನ್ನು ಟಿ ಬಿ ಜಯಚಂದ್ರ ಕೂಡ ಸಾಕಷ್ಟು ಈ ಒಂದು ಡಿ ಕೆ ಸಂಪುಟಕ್ಕೆ ಸೇರ್ಪಡೆ ಆಗಲಿಕ್ಕೆ ಹಾತೊರಿತಾ ಇದ್ದಾರೆ. ದಿನೇಶ್ ಗುಂಡೂರಾವ್ಗೆ ಯಾವ ಸ್ಥಾನ ಸಿಗ್ಬೋದು? ಯಾಕಂದರೆ ಅವರು ಈ ಹಿಂದೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಆರೋಗ್ಯ ಸಚಿವರಾಗಿದ್ದರು. ಈಗ ಆರೋಗ್ಯ ಸಚಿವರಾಗಿ ಯು ಟಿ ಖಾದರ್ ಇದ್ದಾರೆ. ಸ್ಪೀಕರ್ ಯಾರಾಗ್ತಾರೆ? ಇದು ಭಾಳ ಮುಖ್ಯ ಆಗ್ತದೆ. ಯಾಕಂದರೆ ಸ್ಪೀಕರ್ ಭಾಳ ಮುಖ್ಯ. ಈ ಕಲಾಪ ನಡೆಯುವಾಗ ಸ್ಪೀಕರೇ ಇಲ್ಲ ಅಂದರೆ ಹೇಗೆ? ಹಾಗಾಗಿ ಮತ್ತು ಎಚ್ ಕೆ ಪಾಟೀಲ್ ಅವರಿಗೂ ಕೂಡ ಸಚಿವ ಸ್ಥಾನ ಸಿಗಬೇಕು ಅಂತ ಅವರ ಬೆಂಬಲಿಗರು ಗದಗ್ನಲ್ಲಿ ಪ್ರೊಟೆಸ್ಟ್ ಮಾಡಿದರು. ಈ ಎಲ್ಲ ಬೆಳವಣಿಗೆಗಳ ನಡುವೆ ಈಗೇನೀಗ 12 ಜನ ಸಚಿವರು ಇದ್ದಾರಲ್ಲ, ಡಿ ಕೆ ಶಿವಕುಮಾರ್ ಜೊತೆಗೆ 12 ಜನ ಇದ್ದಾರಲ್ಲ, ಅವರಲ್ಲೂ ಸಾಕಷ್ಟು ಅಸಮಾಧಾನಗಳಿದ್ದಾವೆ. ರಾಮಲಿಂಗಾರೆಡ್ಡಿಯವರು, ನನಗೆ ಯಾವುದೇ ಕಾರಣಕ್ಕೂ ನೀರಾವರಿ ಖಾತೆ ನನಗೆ ಬೇಡ, ನಾನು ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಸ್ಥಾನ ನನಗೆ ಕೊಡಿ. ಜೊತೆಗೆ ಕೃಷ್ಣ ಬೈರೇಗೌಡರು, ಬೆಂಗಳೂರು ನಗರಾಭಿವೃದ್ಧಿ ನನಗೆ ಕೊಟ್ಟಿದ್ದೀರಲ್ಲ, ಓಕೆ, ಅದಕ್ಕೆ ಬಿ ಡಿ ಎ ಸೇರ್ಪಡೆ ಮಾಡಿ. ಇನ್ನು ಎಚ್ ಕೆ ಪಾಟೀಲ್ಗೂ ಕೂಡ ಸಾಕಷ್ಟು ಅಲ್ಲಿ ಜನಬೆಂಬಲ ಕೂಡ ಈಗ ವ್ಯಕ್ತವಾಗ್ತಾ ಇದೆ. ಕೆ ಎಚ್ ಮುನಿಯಪ್ಪ, ನನಗೆ ಆಹಾರ ಖಾತೆ ಸಚಿವ ಸ್ಥಾನ ನನಗೆ ಬೇಡ, ನನಗೆ ಸಮಾಜ ಕಲ್ಯಾಣ ಸಚಿವ ಸ್ಥಾನ ಕೊಡಿ. ಈ ಥರ ಸಿಕ್ಕಿರುವ ಅವಕಾಶವನ್ನೂ ಕೂಡ ಅಸಮಾಧಾನಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಅವಕಾಶನೇ ಸಿಗದೇ ಇರೋರು ಭಾಳ ನಿರೀಕ್ಷೆಯಲ್ಲಿದ್ದಾರೆ. ಅದು ಮತ್ತು ಸಮಾನ ಮನಸ್ಕರೆಲ್ಲ ಒಂದು ಮೀಟಿಂಗ್ ಮಾಡಿದರು. ಅಶೋಕ್ ಪಟ್ಟಣ್ ಇರ್ಬೋದು ಅಥವಾ ಬೇಳೂರು ಗೋಪಾಲಕೃಷ್ಣ, ಇಂಥವರಿಗೆಲ್ಲ ಅವಕಾಶ ಸಿಗ್ಬೋದಾ? ಯಾಕಂದರೆ 2 ಬಾರಿ 3 ಬಾರಿ ಗೆದ್ದಂಥವ್ರು ಅವರೆಲ್ಲ. 2 ಬಾರಿ 3 ಬಾರಿ ಗೆದ್ದವರಿಗೆ ಅವಕಾಶ ಕೊಡೋದು ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ.